ಒಂಚೂರಾದ್ರೂ ಮನ ಮರೆದಿದ್ಯಾ? ಹುಡುಗಿ ನಿಂಗ್ ರೋಡಲ್ಲಿ ನಿಂತ್ಕೊಂಡು ಕುಡಿತೀಯ ಅಂತ ಕೇಳ್ತೀಯಲ್ಲ. ಇತ್ತೀಚಿಗೆ ನಿಮ್ಮನ್ನ ನೋಡ್ದಾಗ್ಲಿಂದ ಬೇರೆ ಯಾವ ಹುಡುಗಿ ಮೇಲೂ ಲವ್ ಆಗಿಲ್ಲ, ನಿಮ್ಮ ಮೇಲೆ ಲವ್ ಆಗದೆ. ಟೈಮ್ ಪಾಸಿಗೆ ಲವ್ ಮಾಡೋಣ, ಒಪ್ಕೊಂತೀರಾ? ನಾನ್ ನಿನ್ನ ಸೀರಿಯಸ್ ಆಗಿ ಲವ್ ಮಾಡ್ತಿದ್ದೀನಿ. ಹಾಯ್, ಹೇಗಿದ್ದೀರಾ? ಏನಾದ್ರು ತಗೋತೀರಾ ಲೈಟ್ ಆಗಿ? ವಾಟ್? ಅಂದ್ರೆ ಒಂದು ಗ್ಲಾಸ್ ಕೋಲ್ಡ್ ವಾಟ್ರು ಏನಾದ್ರು ತಗೋತೀರಾ ಅಂತ. ಶಕೆ ಜಾಸ್ತಿ ನೋಡಿ, ಬಾಡಿ ಎಲ್ಲ ಫುಲ್ ಇಟ್ಟಲ್ಲದೆ. ನಿಮ್ದಲ್ಲ ರೀ, ನಂದು ನೋಡಿ ಕೈಯೆಲ್ಲ ಹೆಂಗ್ ಶೇಕ್ ಆತಾವೆ. ಕೈ ಶೇಕ್ ಆಗ್ತಿರೋದು ಶೆಕೆಗಲ್ಲ, ಭಯಕ್ಕೆ. ಒಂಚೂರಾದ್ರೂ ಮನ ಮರೆದಿದ್ಯಾ? ಹುಡುಗಿ ನಿಂಗ್ ರೋಡಲ್ಲಿ ನಿಂತ್ಕೊಂಡು ಕುಡಿತೀಯ ಅಂತ ಕೇಳ್ತೀಯಲ್ಲ. ತಲೆಯಲ್ಲಿ ಏನ್ ಮೆದ್ಲಿಟ್ಕೊಂಡಿದ್ಯಾ ಅಥವಾ ಗುಜ್ರಿ ಅಂಗಡಿ ಇಟ್ಕೊಂಡಿದ್ಯಾ? ನೆಟ್ಟಗ್ ಮಾತಾಡು. ರೀ 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 ಹಂಗೆಲ್ಲ ಬೈಬೇಡ್ರಿ, ನಾನು ತುಂಬಾ ಒಳ್ಳೆ ಹುಡುಗ. ಈಗ ಡೈರೆಕ್ಟ್ ಆಗಿ ಮ್ಯಾಟ್ರಿಗೆ ಬಂದ್ಬಿಡ್ತೀನಿ. ಅವತ್ತು ನಿಮ್ಮನ್ನ ಕಬಡ್ಡಿ ಆಡ್ಬೇಕಾದ್ರೆ ನೋಡ್ದಾಗ್ಲಿಂದ ಆಟೆಲ್ಲ ಫುಲ್ ಬ್ಲಾಸ್ಟ್ ಆಗ್ಬಿಟ್ಟದೆ. ಇತ್ತೀಚಿಗೆ ನಿಮ್ಮನ್ನ ನೋಡ್ದಾಗ್ಲಿಂದ ಬೇರೆ ಯಾವ ಹುಡುಗಿ ಮೇಲೂ ಲವ್ ಆಗಿಲ್ಲ, ನಿಮ್ಮ ಮೇಲೆ ಲವ್ ಆಗದೆ. ಟೈಮ್ ಪಾಸಿಗೆ ಲವ್ ಮಾಡೋಣ, ಒಪ್ಕೊಂತೀರಾ? ವಾಟ್? ರೀ ರೀ ವಯಸ್ಸು ಒಂಥರ ಮರದಿಂದ ಮರಕಾರೋ ಮಂಗ ಇದ್ದಂಗೆ, ಬಾಲ ಒಂದಿರಲ್ಲ ಅಷ್ಟೇ. ಯಾವ ಟೈಮಲ್ಲಿ ಯಾರ ಮೇಲೆ ಲವ್ ಆಗುತ್ತೆ ಅಂತಾನೆ ಗೊತ್ತಾಗಲ್ಲ. ಬಡ್ಡಿ ಮಗನ್ ನೋಡ್ದವ್ರ ಮೇಲೆಲ್ಲ ಲವ್ ಆಗುತ್ತೆ. ಟೈಮ್ ಪಾಸಿಗೆ ಲವ್ ಮಾಡಿ ಬಿಂದಾಸ್ ಆಗಿರೋದ್ ಬೆಟರು. ನೀವೇನಂತೀರಾ? ಕಾಲಲ್ಲಿರೋ ಚಪ್ಲಿ ಕೈಗೆ ಬಂದು ನಿನ್ ಮುಖಕ್ಕೆ ಕೊಡಿದ್ರೆ ಮುಖ ಪಂಚರ್ ಆಗಿ ಟ್ಯೂಬ್ ಹಾಕ್ಸಕ್ಕೆ ಪಂಚರ್ ಅಂಗಡಿಗೆ ಓಡಾಡ್ಬೇಕಾಗತ್ತೆ. ಮುಚ್ಕೊಂಡು ರೈಟ್ ಹೇಳು. ಎಸ್ ಎಸ್ ಐ ರೆಸ್ಪೆಕ್ಟ್ ಫ್ರಮ್ ಯು. ಸ್ವಾಮಿ, ಅದು ಐ ರೆಸ್ಪೆಕ್ಟ್ ಫ್ರಮ್ ಯು ಅಲ್ಲ, ಐ ಎಕ್ಸ್ಪೆಕ್ಟ್ ಫ್ರಮ್ ಯು. ಅದೇಪ್ಪ, ಟೈಮ್ ಪಾಸ್ ಯಾರು ಲವ್ ಮಾಡ್ತಾರ? ಹೆಂಗಮ್ಮ ಲವ್ ಮಾಡ್ದೇವನ್ನ? ಅದು ನೀನ್ ಫಾಲೋ ಮಾಡ್ಬೇಕಾದ್ರೆ ಚಪ್ಲಿ ತಗೊಂಡು ಹೊಡಿಬೇಕನ್ನಿಸ್ತಿತ್ತು. ನಾನ್ ಫಾಲೋ ಮಾಡ್ಬೇಕಾದ್ರೆ ನೀನೇ ಬೇಕನ್ನಿಸ್ತಾ ಇತ್ತು. ರೋಡಲ್ಲಿ ಎಣ್ಣೆ ಹೊಡಿತೀಯಾ, ಟೈಮ್ ಪಾಸಿಗೆ ಲವ್ ಮಾಡ್ತೀಯಾ ಅಂತ ಕೇಳಿದಾಗ ಬೇಜಾರಾಯ್ತು. ಮೊದಲು ನೀನು ಮಾತಾಡಿದ್ರೆ ಮೈಯೆಲ್ಲ ಉರಿತಿತ್ತು. ನನಗೆ ಯಾಕೋ ನಿನ್ನ ಕ್ಯಾರೆಕ್ಟರ್, ನಿನ್ನ ಆ್ಯಟಿಟ್ಯೂಡು, ವೇ ಆಫ್ ಟಾಕಿಂಗ್ ಸ್ಟೈಲು ತುಂಬಾ ಇಷ್ಟ ಆಯಿತು. ನೀನು ಬೇಕಾದ್ರೆ ಟೈಮ್ ಪಾಸಿಗೆ ಲವ್ ಮಾಡು, ಆದರೆ ನಾನು ಮಾತ್ರ ನಿನ್ನ ನಿಜವಾಗ್ಲೂ ಲವ್ ಮಾಡ್ತೀನಿ. ಐ ಲವ್ ಯು. ಸರಿ ಸನಿ ಸರಿ ಸನಿ ಸರಿ ಎಲ್ಲ ಸರಿ ಆಯ್ತಲ್ಲ? ಮತ್ತೇನ್ ಪ್ರಾಬ್ಲಮ್ ನಿಮಗೆ? ಹೌದು ಸ್ವಾಮಿ, ಎಲ್ಲ ಸರಿನೇ ಇತ್ತು. ಓಡಾಡ್ಕೊಂಡು ತಿರ್ಗಾಡ್ಕೊಂಡು ಜಾಲಿಯಾಗಿ. ಏನಾಯ್ತು ನಿಮಗೆ? ಕಾಲ್ ಪಿಕ್ ಮಾಡ್ತಿಲ್ಲ? ಏನಾಯ್ತು ನಿಮಗೆ? ಎಷ್ಟು ಸತಿ ಕಾಲ್ ಮಾಡಿದ್ರು ಕಾಲೇ ಪಿಕ್ ಮಾಡ್ತಿಲ್ಲ. ಹಲೋ ಮೇಡಮ್, ಹೆಂಗಿದ್ದೀರಾ? ಚೆನ್ನಾಗಿದ್ದೀರಾ? ಹೊಟ್ಟೆಗೆ ಏನ್ ತಿಂತೀಯಾ? 2 ದಿನದಿಂದ ಕಾಲ್ ಮಾಡ್ತಿದ್ದೀನಿ, ಕಾಮನ್ ಸೆನ್ಸ್ ಇಲ್ವಾ? ಅದೆಲ್ಲ ಅರ್ಥ ಆಗಲ್ಲ ಬಿಡಿ, ನಮ್ಗೆ ಸ್ವಲ್ಪ ಬಿಸಿ ಇದೆ. ಏನಂತ ಬಿಸಿ? ನನ್ನ ಫ್ರೆಂಡ್ ಜೊತೆ ಟ್ರಿಪ್ಗೆ ಹೋಗಿದ್ದೆ 1-2 ದಿನ. ಹುಡುಗನ ಹುಡುಗಿನ? ಹಾ, ನಿನ್ ಫ್ರೆಂಡ್ ಆಶಾ. ಅರ್ಥ ಮಾಡ್ಸೋದು ನಿಮ್ಗೆ. ಬಾಯ್ ಬಾಯ್. ಏನ್ ಮೇಡಮ್ ಫುಲ್ ಗರಂ ಆಗವ್ರೆ? ಹಾಯ್. ಯಾರವಳು? ನಮ್ ಕ್ಲಾಸ್ಮೇಟು ಕಣೆ ಅವಳು. ನಿಮ್ಗೆ ಯಾಕೆ ಇಷ್ಟೊಂದು ಡೌಟು? ನೀವು ಮಾತ್ರ ಯಾರ ಜೊತೆ ಬೇಕಾದ್ರೂ ಓಡಾಡ್ಬೋದು, ಮಾತಾಡ್ಬೋದು, ಗಾಡಿಲಿ ಸುತ್ತಾಡ್ಬೋದು, ಕಿಸ್ ಮಾಡ್ಬೋದು, ಹಗ್ ಮಾಡ್ಬೋದು. ಕೇಳಿದ್ರೆ ಈಸ್ ಜಸ್ಟ್ ಮೈ ಫ್ರೆಂಡ್ ಯಾ ಅಂತೀರಾ? ಈಗ ಯಾಕೆ ಅರ್ಥ ಆಗ್ತಿಲ್ಲ? ನಾನು ನಿನ್ನ ಸೀರಿಯಸ್ ಆಗಿ ಲವ್ ಮಾಡ್ತಿದ್ದೀನಿ. ನಿನ್ನನ್ನೇ ಮದ್ವೆ ಆಗೋದು. ಆದ್ರೆ ನಾನ್ ನಿನ್ನನ್ ಸೀರಿಯಸ್ ಆಗಿ ಲವ್ ಮಾಡ್ತಿಲ್ಲ. ನಾನ್ ನಿನ್ನನ್ ಟೈಮ್ ಪಾಸ್ಗೆ ಲವ್ ಮಾಡ್ತಿರೋದು. ನೀನ್ ಇವಾಗ್ಲೇ ಇಷ್ಟು ಡೌಟ್ ಪಡ್ತೀಯಾ? ನಿನ್ ಮದ್ವೆ ಆದ್ಮೇಲೆ? ಅದಕ್ಕೆ ನಾನು ಮೊದ್ಲೇ ಹೇಳಿದ್ದೆ ಟೈಮ್ ಪಾಸಿಗೆ ಲವ್ ಮಾಡಿ ಬಿಂದಾಸ್ ಆಗಿರೋಣ ಅಂತ. ಈ ಥರ ಮಾತಾಡಕ್ ನಿಂಗೆ ನಾಚಿಕೆ ಆಗಲ್ವಾ? ಹೊಟ್ಟೆಗೆ ಏನ್ ತಿಂತೀಯಾ? ಟೈಮ್ ಪಾಸ್ ಮಾಡೋದಕ್ಕೆ ಹುಡುಗಿರ್ ಲೈಫ್ ಜೊತೆ ಆಟ ಆಡ್ತೀಯಾ? ಇಡೀ ವರ್ಲ್ಡಲ್ಲೇ ನಿನ್ನಂತ ವರ್ಸ್ಟ್ ಲವರ್ ಯಾರು ಇಲ್ಲ ಅನ್ಸುತ್ತೆ. ಎಷ್ಟೇ ಮಾತಾಡ್ತೀಯಾ? ಏನಂತ ಹೇಳಿದ್ದೆ ಜ್ಞಾಪಿಸ್ಕೋ. ನೀನ್ ಬೇಕಾದ್ರೆ ಟೈಮ್ ಪಾಸಿಗೆ ಲವ್ ಮಾಡು, ಆದ್ರೆ ನಾನ್ ಮಾತ್ರ ನಿನ್ನ ನಿಜವಾಗ್ಲೂ ಲವ್ ಮಾಡ್ತೀನಿ. ಐ ಲವ್ ಯು. ಪ್ರೀತಿ ಅಂದ್ರೆ ಒಬ್ರನ್ನ ಕಂಟ್ರೋಲ್ ಮಾಡೋದಲ್ಲ. ಪ್ರೀತಿ ಅಂದ್ರೆ ಅವರಾಸೆ ನಮ್ಮಾಸೆ ಆಗ್ಬೇಕು, ನಮ್ಮಾಸೆ ಅವರಾಸೆ ಆಗ್ಬೇಕು. ಒಬ್ರನ್ನ ಕೂಡ ಹಾಕೋದನ್ನ ಪ್ರೀತಿ ಅನ್ನಲ್ಲ, ಜೈಲು ಅಂತಾರೆ. ಅದಕ್ಕೆ ನಾನು ಮೊದಲೇ ಹೇಳಿದ್ದೆ, ನಾವಿಬ್ರು ಏನಾದರೂ ಸೀರಿಯಸ್ ಆಗಿ ಲವ್ ಮಾಡಿ ಅದೇನಾದರೂ ಹೆಚ್ಚು ಕಡಿಮೆ ಆಗಿ ನೀನೊಂದು 4 ಬಕೆಟ್ ಕಣ್ಣೀರು ಸುರಿಸಿ ನಾನು ಬಾರಲ್ಲಿ ಕೂತ್ಕೊಂಡು ಕುಡ್ದು ದೇವದಾಸ ಆಗೋದ್ಕಿನ್ನ ಟೈಮ್ ಪಾಸಿಗೆ ಲವ್ ಮಾಡಿ ಬಿಂದಾಸ್ ಆಗಿರೋಣ ಅಂತ. ಪ್ರೀತಿಲಿ ನಂಬಿಕೆ ಇರಬೇಕು. ನನ್ನ ಪ್ರಕಾರ ನಾನು ನೀನು ಬ್ರೇಕಪ್ ಮಾಡ್ಕೊಳ್ಳೋದೇ ಒಳ್ಳೆಯದು. ಪ್ರೀತಿನ ಫೋರ್ಸ್ ಮಾಡಿ ಪಡಿಬಾರ್ದು, ಅದು ತಾನಾಗೇ ಒಲಿಬೇಕು. ನೋಡಮ್ಮ, ಅವನು ಟೈಮ್ ಪಾಸ್ ಲವ್, ನಿಂದು ಚಿಕ್ಕ ವಯಸ್ಸು. ಅಟಕ್ ಬಿಡ್ಬೇಡ. ಅವನು ಮೋಸ ಮಾಡಿಲ್ಲ. ಅವನ ಮಾತಲ್ಲೂ ಸತ್ಯ ಇದೆ, ನಿನ್ನ ಮಾತಲ್ಲೂ ಸತ್ಯ ಇದೆ. ಅವನು ಮುಗ್ಧ, ಓಪನ್ ಆಗಿದೆ. ಎಲ್ಲ ಹೇಳೋರು ಹೆಂಗ್ ಮೋಸ ಮಾಡ್ತಾರೆ ಹೇಳು? ನನ್ನ ಪ್ರಕಾರ ನೀವಿಬ್ರು ಒಳ್ಳೆ ಫ್ರೆಂಡ್ಸ್ ಆಗಿರೋ ಉತ್ತಮ ಅನ್ಸುತ್ತೆ. ಏನಂತೀರಪ್ಪ? ನೀವು ಹೇಳಿದ್ಮೇಲೆ ಮುಗೀತು ಬಿಡಿ ಸ್ವಾಮಿ. ಫ್ರೆಂಡ್ಸಾ? ಫ್ರೆಂಡ್ಸ್ ಸ್ವಾಮಿ,
ಹೇಳಿ. ಭಯದಿಂದ ಬದುಕಬೇಡಿ, ಅನುಮಾನನೂ ಬೇಡ, ಧೈರ್ಯವಾಗಿ ಹೋಗಿ. ನನಗೆ ಗೊತ್ತಿತ್ತು ನಾನು ಸಾಚ ಅಂತ. ಸಮಜಾಯಿಷಿ ಕೊಟ್ಟು ನಾನು ಸಾಚ ಅಂತ ಪ್ರೂವ್ ಮಾಡಿಕೊಂಡ್ರು ಅದೊಂಥರ ತೂತ್ ಬಿದ್ದಿರೋ ಮಡಿಕೆಗೆ ಪ್ಯಾಚ್ ಹಾಕ್ದಂಗೆ. ಅದು ಸುಳ್ಳು ಸತ್ಯದ ಪ್ರಶ್ನೆ ಅಲ್ಲ. ನನಗೆ ಬೇಕಾದ ಹಾಗೆ ಇರೋಕ್ಕಾಗಲ್ಲ ಅಂದಮೇಲೆ ಕೊಂಡಿ ಕಳ್ಚ್ಕೊಳ್ಳೋದೇ ಒಳ್ಳೆಯದು ಅನ್ನಿಸ್ತು. ನಿರ್ಮಲ ಪ್ರೀತಿಗೆ ನಿರ್ಜಲ ಭೂಮಿಗೆ ಮನ್ನಣೆ ಸಿಗೋ ಸಂದರ್ಭ ಮಾತ್ರ ವ್ಯತಿರಿಕ್ತ. ಫಲ್ಗುಣಿ ಪ್ರೀತಿಗೆ ನನ್ನಿಂದ ಮನ್ನಣೆ ಸಿಗದೆ ಆಕೆಯ ನಿರ್ಮಲ ಪ್ರೀತಿ ನಂದಿ ಹೋಯಿತು. ಶಾರು ಪ್ರೀತಿ ಶರವೇಗದಲ್ಲಿ ಸಾಗಿ ಹೋಯಿತು. ಹಲೋ ಮೇಡಮ್, ಎದೋಳ್ರಿ. ಸದ್ಯ ಇವಾಗಾದರೂ ಮಾತಾಡಿದ್ರಲ್ಲ. ಸರಿ, 2 ನಿಮಿಷ ಬರ್ತೀನಿ ರೀ. ಅಯ್ಯೋ, ಡೈರಿ ಇಲ್ಲೇ ಇದೆ, ಮುಚ್ಚಿಡೋಣ. ಕೊನೆಗೂ ನಕ್ಬಿಟ್ರಲ್ಲ. ಈ ಗಂಗೋತ್ರಿ ಜೀವನ ಪಾವನ ಆಗೋಯ್ತು. ಇಲ್ಲೇ ಸ್ವಲ್ಪ ಕಾರ್ ನಿಲ್ಸಿ, ನಮ್ಮ ಬಾಯಿಗೆ ಮೀಟ್ ಆಗ್ಬೇಕು. ಹಲೋ ಬಾಯ್. ಓ, ಅನ್ಕೊಂಡೆ ನೀನೆ ಅಂತ. ನಿನ್ ಬಿಟ್ಟು ಯಾರು ಕರೀತಾರ ನನಗೆ? ಚೆನ್ನಾಗಿದ್ದೀರಾ? ಟೀ ಕೊಡ್ಲಾ? ಬಾಯ್, 2 ಟೀ. ಓ, 2 ಟೀ ನೀನು ಒಬ್ಳೆ ಕುಡಿತೀಯಾ? ಹೇ ಹಲೋ ಮ್ಯಾನ್, ಬನ್ನಿ ಇಲ್ಲಿ. ಸರಿ, ಟೀ ತರ್ತೀನಿ ಇರಮ್ಮ. ಟೀ ತಗೊಳಮ್ಮ. ತಗೊಳ್ಳಿ, ಟೀ ಕುಡೀರಿ. ಏನಪ್ಪ ತಮ್ಮ ನಿನ್ನ ಹೆಸರು? ನಾನು ಕಾರಲ್ಲಿ ಕುತ್ಕೊಂಡ್ಲಾ? ಯಾಕೆ? ಅವ್ರಿಗೆ ಸ್ವಲ್ಪ ನಾಚಿಕೆ. ಹಂಗೇನಿಲ್ಲ, ನನ್ನ ಹೆಸರು ಅಭೀಶ್. ಹರೇ, ಇವ್ರು ನಮ್ಮ ಅಣ್ಣನ ಥರ. ಅಣ್ಣನ ಥರ ಏನೋ, ಅಣ್ಣನೇ ಮೇರಾ ಬಾಯ್. ಅದ್ ಸರಿ, ನಿನ್ ಫೋಟೋ ತೆಗೆ ಪ್ರಾಜೆಕ್ಟ್ ಏನಾಯ್ತು? ಅದ್ ನಡೀತಾನೆ ಇರುತ್ತೆ. ನೀವಿದ್ದೀರಲ್ಲ ಸಪೋರ್ಟ್ ಮಾಡಕ್ಕೆ. ಸರಿ ಕಣಮ್ಮ, ಅವಾಗ ಅವಾಗ ಅಂಗಡಿ ಕಡೆ ಬರ್ತಾ ಸರಿ ಇರು. ಬಾಯ್. ಬರ್ತಿರೋ ಇಲ್ಲ ಇವತ್ತಿಲ್ಲೇ ಇರ್ತಿರೋ? ನಾನಾ ಬಂದೆ.